ಹೆಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ತುಂಬಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು. ನಿಮ್ಮನೇಲೂ ಹೀಗೆ ಮಂಗಳೂರು ಸೌತೆಕಾಯಿ ತಂದಿರೋದು ಫ್ರಿಜ್ಜಲ್ಲಿ ಹಾಗೆ ಇದೆಯಾ? ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ವಾ? ಹಾಗಾದರೆ ಈ ಒಂದು ತಿಂಡಿನ ಟ್ರೈ ಮಾಡಿ. ತುಂಬ ಸಿಂಪಲ್ ಮತ್ತು ತುಂಬ ಹೆಲ್ದಿಯಾಗಿರೋವಂತಹ ಒಂದು ತಿಂಡಿ. ಮೊದಲಿಗೆ ಸೌತೆಕಾಯಿ ಸಿಪ್ಪೆನೆಲ್ಲ ತೆಗೆದು ಅದರ ತಿರುಳು ತೆಗೆದುಕೊಳ್ಳಿ. ಆಮೇಲೆ ಅದನ್ನ ಚಿಕ್ಕದಾಗಿ ಹೆಚ್ಕೋಬೇಕು. ಹೆಚ್ಕೊಂಡಿರೋ ಈ ಮಿಶ್ರಣಕ್ಕೆ ನೀವು ಕಾಯಿ ತುರಿ ಮತ್ತು ಅಕ್ಕಿ ರವೆ, ಅದು ತುಂಬ ಸಣ್ಣದಾಗಿರೋಂಥದ್ದು ಬೇಡ, ಸ್ವಲ್ಪ ದೊಡ್ಡದಾಗಿ ಇರಲಿ. ಅದನ್ನ ಕಲಿಸ್ಕೊಂಡು ಒಂದು 5 ನಿಮಿಷ ಮುಚ್ಚಿಡಿ. ಅಷ್ಟರಲ್ಲಿ ನೀವು ಇಡ್ಲಿ ಪಾತ್ರೆನ ಬಿಸಿಗಿಟ್ಟು ಅದು ಬಿಸಿ ಆಗ್ತಾ ಇದೆ ಅಂತ ಆಗಬೇಕಾದ್ರೆ ಆ ಮಿಶ್ರಣನ ಮತ್ತೆ ಉಪ್ಪು ಮತ್ತು ಸಕ್ಕರೆ ಹಾಕಿ ಕಲಿಸ್ಕೋಬೇಕು. ಇಷ್ಟು ಕಲಿಸ್ಕೊಂಡ್ರೆ ನಿಮ್ಮದು ಮಿಶ್ರಣ ರೆಡಿಯಾಗುತ್ತೆ. ಆಮೇಲೆ ಈ ಥರ ಒಂದು ಎಲೆ ತಗೊಂಡು ಇದಕ್ಕೆ ಆ ಮಿಶ್ರಣವನ್ನು ಹಾಕಿ ಹೀಗೆ ಮಡಚ್ಕೊಂಡು ಆ ಇಡ್ಲಿ ತಂದೂರಲ್ಲಿ ಬೇಯಿಸ್ಕೊಳ್ಳಿ. ಇವಾಗ ನಿಮ್ಮ ತಿಂಡಿ ರೆಡಿ ಆಗುತ್ತೆ. ಇದಕ್ಕೆ ನಾವು ಮಂಗಳೂರಲ್ಲಿ ಸೌತೆಕಾಯಿ ಗಟ್ಟಿ ಅಂತ ಹೇಳ್ತೀವಿ. ಇದನ್ನ ನೀವು ಕಾಯಿ ಹಾಲು ಅಥವಾ ಚಟ್ನಿ ಜೊತೆಗೆ ಟೇಸ್ಟ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ ನೀವು, ಹೇಗಿದೆ ಅಂತ ಹೇಳಿ ನನಗೂ.